ಇವತ್ತು ರಾಮದುರ್ಗದ ಇತಿಹಾಸದಲ್ಲಿ ಒಂದು ಕರಾಳ ದಿನ ಅಂತೇಳಿ ನಾನು ಭಾವಿಸ್ತಾ ಇದ್ದೀನಿ. ಒಬ್ಬ ಬಡತನದಿಂದ ಬಂದಂಥ ದಿವಂಗತ ಮಹಾಂತೇಶ್ ಬಿಳ್ಗಿಯವರು ಭಾಳಷ್ಟು ಶ್ರಮದಿಂದ ಕಷ್ಟಪಟ್ಟು KS ಪಾಸಾಗಿ ಮತ್ತು ಅದರ ಜೊತೆಗೆ IAS ಪದವಿಯನ್ನು ಕೂಡ ಪಡೆದು ಮತ್ತು ವಿವಿಧ ಇಲಾಖೆಗಳಲ್ಲಿ ಅವರು ಕೂಡ ಕಾರ್ಯವನ್ನು ಮಾಡಿದ್ದಾರೆ. ಅವರು ಯಾವ್ಯಾವ ಇಲಾಖೆಯಲ್ಲಿ ಕಾರ್ಯ ಮಾಡಿದರೂ ಕೂಡ ಭಾಳ ಪ್ರಾಮಾಣಿಕವಾಗಿ ನಿಷ್ಠುರತೆಯಿಂದ ಮತ್ತು ಅದ್ರ ಜೊತೆಗೆ ಅಭಿವೃದ್ಧಿಪರ ಚಿಂತನೆ ಮಾಡ್ತಕ್ಕಂಥ ಒಬ್ಬ ದಕ್ಷ ಅಧಿಕಾರಿ ಇವತ್ತು ನಮ್ಮ ಮಹಾಂತೇಶ್ ಬಿಳ್ಗಿಯವರಿದ್ದಾರೆ. ಇತ್ತೀಚೆಗೆ ಯೋಗ ಅನ್ನೋ ಅವರು ಕೂಡ ನನ್ನ ಈ ಖನಿಜ ಅಭಿವೃದ್ಧಿ ನಿಗಮದ ವ್ಯವಸ್ಥಾಪಕ ನಿರ್ದೇಶಕರಾಗಿ ಅವರು ನಮ್ಮ ನಿಗಮಕ್ಕೆ ಬಂದಿದ್ದರು. ಇಲ್ಲೂ ಕೂಡ ಅವ್ರ ಜೊತೆ ನಾವು ಏನು ಕಳೆದ ಒಂದು 6, 7, 8 ತಿಂಗಳ ಅವ್ರ ಜೊತೆ ನಾವು ಕಳೆದಾಗ ಅವರಲ್ಲಿರ್ತಕ್ಕಂಥ ಮನೋಭಾವನೆ, ನಿಗಮದ ಬಗ್ಗೆ ಮತ್ತು ಅದರ ಬೆಳವಣಿಗೆ ಬಗ್ಗೆ ಭಾಳಷ್ಟು ವಿಚಾರಗಳನ್ನು ಮಾಡ್ತಕ್ಕಂಥವ್ರು ಮತ್ತು ಅವರಲ್ಲಿ ವಿಶೇಷವಾದಂಥ ಕೆಲವು ಗುಣಗಳನ್ನು ಕೂಡ ನಾವು ಸ್ವಲ್ಪ ದಿನಗಳಲ್ಲಿ ಕೂಡ ಕಂಡೆ. ನಾನು ಅವ್ರ ತಾಯಿ ಮೇಲೆ ಭಾಳ ಪ್ರೀತಿ ಇದ್ದರು. ಅವರು ಮಾತಿಗೊಂದು ಏನಿಲ್ಲ, ನಮ್ಮ ತಂದೆಯನ್ನು ಬೇಗ ಕಳ್ಕೊಂಡ್ವಿ, ನನಗೆ ತಾಯಿನೇ ನಮ್ಮನ್ನೆಲ್ಲ ಅಣ್ತಮ್ಮರನ್ನ ಆ ತಾಯಿ ಇಷ್ಟೆಲ್ಲ ಕಷ್ಟಪಟ್ಟು ನನಗೆ ಇಂಥ ಒಂದು ಜೀವನ ನಡೆಸಲಿಕ್ಕೆ ಅವರೇ ಕಾರಣೀಕರ್ತರು ಅನ್ನೋ ವಿಚಾರವನ್ನು ಕೂಡ ಭಾಳಷ್ಟು ಸಂದರ್ಭದಲ್ಲಿ ಅವರ ಭಾವನೆಗಳನ್ನು ವ್ಯಕ್ತಪಡಿಸ್ತಿದ್ರು. ಅವರು ಮೊನ್ನೆ ಸುಮಾರು ಒಂದು 2-3 ತಿಂಗಳ ಈಚೆಗೆ ಅವ್ರ ತಾಯಿಯವರು ಕೂಡ ಅವ್ರನ್ನ ಬಿಟ್ಟು ಅಗಲಿದ ಮೇಲೆ ಭಾಳ ಮಾನಸಿಕವಾಗಿ ಅವರ ಸಾವನ್ನು ಅವರು ತೆಗೆದುಕೊಂಡಿದ್ದರು. ಹಗಲೆಲ್ಲ ಆ ತಾಯಿಯ ನೆನಪು, ಎಲ್ಲ ಪೂಜ್ಯರಿಗೆ ಅಲ್ಲಿ ಕರೆಸಿ ತಾಯಿಗೆ ಆತ್ಮಕ್ಕೆ ಶಾಂತಿ ಕೊಡ್ತಕ್ಕಂಥ ಒಂದು ವ್ಯವಸ್ಥೆ, ಇವೆಲ್ಲ ವಿಚಾರಗಳನ್ನು ಭಾಳ ಭಾವುಕರಾಗಿ ಆ ಕೆಲಸವನ್ನು ಮಾಡ್ತಿದ್ದರು. ಅಂಥವರು ಇವತ್ತೊಬ್ಬ ಕರ್ನಾಟಕ ರಾಜ್ಯಕ್ಕೆ ಆಡಳಿತಕ್ಕ ಆತ್ಮದೃಷ್ಟಿಯಿಂದ ಇವತ್ತದು ಬಡವಾಗಿದೆ ಅಂಥೇಳಿ ಒಬ್ಬ ದಕ್ಷ IAS ಅಧಿಕಾರಿಯನ್ನು ಇವತ್ತು ನಮ್ಮ ರಾಜ್ಯ ಕಳ್ಕೊಂಡಿದೆ. ಯಾರೂ ನಾವು ಊಹಿಸಲಿರಲಿಲ್ಲ. ಯಾಕಂದರೆ ಇನ್ನೂ 10-11 ವರ್ಷ ಅವ್ರ ಸೇವಿದ್ದಾಗ ಕೂಡ ಅವರು ನಮ್ಮನ್ನು ಅಗಲಿದ್ದಾರೆ. ಅವರ ಕುಟುಂಬದವರು ಭಾಳ ಅವ್ರಿಗೆ ನೋವು ಆಗಿರ್ಬೋದು. ಯಾಕಂದ್ರೆ ಅವರು ಸಣ್ಣ ವಯಸ್ಸಿನವರು, ಏನೇನೋ ಮತ್ತೊಂದೇ ಮಗಳಿದ್ದವರು, ಏನೇನೋ ಕನಸು ಇಟ್ಕೊಂಡಂಥ ಕುಟುಂಬ ಇಂಥ ಒಂದು ಆಘಾತಕ್ಕೆ ಈಡಾಗಿದೆ. ನಾನು ಈ ಸಂದರ್ಭದಲ್ಲಿ ಅವರಿಗೆ ಆತ್ಮಕ್ಕೆ ಚಿರಶಾಂತಿ, ಅವ್ರ ಕುಟುಂಬದ ಎಲ್ಲ ಸದಸ್ಯರಿಗೆ ಅವರಿಗೆ ಆದಂಥ ಒಂದು ದೊಡ್ಡ ಘಟನೆಯನ್ನು ಅದನ್ನು ದುಃಖ ಭರಿಸುವಂಥ ಒಂದು ಶಕ್ತಿ ಆ ಪರಮಾತ್ಮ